ಹಲೋ ವಿದ್ಯಾರ್ಥಿಗಳೇ, ಈಗ 10ನೇ ತರಗತಿ ಗಣಿತ ಅದರಲ್ಲಿರುವ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಚಾಪ್ಟರ್ನಿಂದ ಕೆಲವು ಸೂತ್ರಗಳು ಬಿಡಿಸೋಣ. ನಂತರ ನಾವೇನು ಮಾಡೋಣ, ಲೆಕ್ಕಗಳನ್ನು ಬಿಡಿಸೋಣ. ಫಸ್ಟ್ ಇಲ್ಲಿಂದ ವೃತ್ತ ಹಾಕಿದ್ದೀನಿ ನಾನು, ಓಕೆ ಅಂದರೆ ವೃತ್ತ ಹಾಕಿದ್ದೀನಿ. ಫಸ್ಟ್ ಅದಕ್ಕೆ ಏನು ಮಾಡಿದ್ದೀನಿ, ತ್ರಿಜ್ಯ ಅಂತ ಅದಕ್ಕಂತರ ಅದು ಮೊದಲು ಗೊತ್ತು ಮಾಡಿದ್ದೀನಿ. ಇದು ಓ ಎ ಏನಂದ್ರೆ ತ್ರಿಜ್ಯ, ತ್ರಿಜ್ಯ ಅಂತ ಇಂಗ್ಲೀಷ್ನಾಗ ಅದಕ್ಕೆ ರೇಡಿಯಸ್ ಅಂತ ಅದಕ್ಕೆ ಆರ್ಲಿಂದ ಗುರ್ತು ಮಾಡಿದ್ದೀನಿ. ಎರಡನೇದು ಇಲ್ಲಿ ತ್ರಿಜ್ಯಾಂತರ ಖಂಡ ಅಂತಂದು ನೋಡಿರಿ, ಅಂದರೆ ಯಾವ್ದು ಹೆಸರು ಬರ್ತೀನಿ, ಓ ಎ ಬಿ. ಈಗ ಓ ಎ ಬಿ ಅಂದರೆ ತ್ರಿಜ್ಯಲಿಂದ ಉಂಟಾಯಿತು ಅಂದರೆ ಎರಡು ತ್ರಿಜ್ಯಗಳಿಂದ ಉಂಟಾದ ಒಳಗಿನ ಜಾಗಕ್ಕೆ ಏನಂತಾರೆ ಅಂದರೆ ತ್ರಿಜ್ಯಾಂತರ ಖಂಡ. ಅದ್ರ ಹೆಸರು ಅಂತ ಗುರ್ತು ಮಾಡೀನಿ, ಓ ಎ ಬಿ ಅಂತ ಗುರ್ತು ಮಾಡಿದ್ದೀನಿ ನೋಡಿರಿ. ಎಷ್ಟು ಬೇಕು ಈ 10ಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೊದಲನೇ ಸೂತ್ರ ವೃತ್ತದ ಪರದಿಗೆ ಇಂಗ್ಲೀಷ್ನಾಗ ಏನಂತಾರೆ ಅಂದ್ರೆ ಸರ್ಕಂಫರೆನ್ಸ್ ಅಂತಾರೆ. ಇದು ಸೂತ್ರ ಏನದಂದ್ರೆ ವೃತ್ತದ ಪರಿಧಿ ಅಂದರೆ ಇದು ವೃತ್ತದ ಪರಿಧಿ ಅಂದರೆ ಸರ್ಕಂಫರೆನ್ಸ್. ಪೂರ್ತಿ ಒಂದು ರೌಂಡ್ ಹಾಕಿದ್ವಿ ಅಂದ್ರೆ ಅದಕ್ಕೆ ನಂತರ ವೃತ್ತದ ಪರಿಧಿ ಅಥವಾ ಸರ್ಕಂಫರೆನ್ಸ್ ಅಂತ ಇಂಗ್ಲೀಷ್ನಾಗ. ಅದ್ರ ಸೂತ್ರ ಏನಂತಂದ್ರೆ 2πr. ಆರ್ ಅಂದ್ರೆ ಇಲ್ಲಿ ರೇಡಿಯಸ್ ತ್ರಿಜ್ಯ ಅಂತ. ಇಲ್ಲಿ ನೆಕ್ಸ್ಟ್ ಬರೋದು ನಮಗೆ ವೃತ್ತದ ವಿಸ್ತೀರ್ಣ ಅಂದರೆ ಒಳಗೆ ಏರಿಯಾ ಎಷ್ಟು ಅಂತಂದ್ರೆ ಇದು ಏರಿಯಾ ವಿಸ್ತೀರ್ಣ ಕಂಡ್ಲಿಕ್ಕೆ πr². ಹೌದಾ. ಈಗ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಏನು ಕೇಳ್ತಾರೆ, ಇಲ್ಲಿ ಈ ತ್ರಿಜ್ಯಾಂತರ ಖಂಡ ಎಷ್ಟು ಅಂತ ಕೇಳ್ತಾರೆ. ಅದು ಎಷ್ಟು ಈಸಿ ಹೆಂಗೆ ಬರೀಬೇಕಂದ್ರೆ ನಾವು ಇಲ್ಲಿ ಅದರಲ್ಲಿ ಫಸ್ಟ್ ವೃತ್ತದ ವಿಸ್ತೀರ್ಣ ತೊಗೊಳ್ಬೇಕು. ಅದರ ವೃತ್ತದ ವಿಸ್ತೀರ್ಣ ಒಳಗಿನ ಜಾಗ ಯಾವಾಗ ಎಷ್ಟಿದೆ 360 ಡಿಗ್ರಿಗೆ ಸಮ ಇರ್ತದೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ವೃತ್ತದ ವಿಸ್ತೀರ್ಣ ತೆಗೆದು 360 ಡಿಗ್ರಿ ಹಾಕಿದ್ದೀನಿ. ಇಲ್ಲೊಂದು ತೀಟ ಮಾಡ್ಕೊಂಡು ಇಲ್ಲೊಂದು ತೀಟ ಬಳಕೆ ಮಾಡ್ಕೊಂಡಿದ್ದೀನಿ. ಇದು πr² ಹೆಂಗೆ ಬರ್ತೀನಿ. ಈಗ ತ್ರಿಜ್ಯಾಂತರ ಖಂಡ ಈ ತೀಟದ ವಿಸ್ತೀರ್ಣ ಇದು ತೀಟದ ಒಳಗಿನ ಜಾಗ ಎಷ್ಟು ಅಂತ ಕೇಳೋ ಸೂತ್ರ ಏನು ಬರ್ತಂದ್ರೆ ನಮಗೆ ಈ ತೀಟ ಒಂದೇ ಇಲ್ಲಿ ಈ ಸೈಡ್ ಇಟ್ಕೊಂಡು ಈ 360 ಡಿಗ್ರಿ ಎಡಕ್ಕಿದೆ ನೋಡಿರಿ, ಅದನ್ನು ಬಲಕ್ಕೆ ಕಳಿಸಿದ್ವಿ ನೋಡಿರಿ. ಇದು ಹೆಂಗೆ ಬರ್ತೀನಿ πr². ಇದು ತೀಟ ಎರಡು ಕಡೆ ತೊಗೊಳ್ಬೋದು ನಾವು. ತೀಟ ಬರ್ಕೊಂಡಿದ್ದೀನಿ. ಇದು 360 ಡಿಗ್ರಿ ಗುಣಾಕಾರ ಆಗಿದೆ. ಈ ಸೈಡ್ ಬಂದಾಗ ಏನಾಗಿದೆ ಭಾಗಾಕಾರ ಆಗಿದೆ. ಅಥವಾ ಇದು ಚದರ ಮಾನ್ಯಗಳು ಹೇಳ್ತಾರೆ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ನಾಗ ಹೇಳ್ತಾರೆ ಏರಿಯಾ ಯಾವಾಗೂ. ನೆಕ್ಸ್ಟ್ ಈಗ ಇನ್ನೊಂದು ಏನು ಬೇಕು, ಕಂಸ ಅಂತ ಬೇಕು. ಕಂಸ ಅದಕ್ಕಂತಾರೆ ಅಂದರೆ ಇದು ಪೂರ್ತಿ ಬರೀ ಲೈನ್ ಹಿಂಗೆ ಇದಕ್ಕೆ ನಂತರ 2πr ವೃತ್ತದ ಪರಿಧಿ ಅಂತಾರೆ. ಈ ಕಂಸ ಅಂದ್ರೆ ನಾವು ನೋಡಿ ಇದು ಇಷ್ಟೇ ಜಾಗ ಬೇಕು, ಇದು ಇಷ್ಟೇ ವೃತ್ತದ ಒಂದು ಭಾಗ ಬೇಕಾದ್ರೆ ಅದಕ್ಕೆ ಏನಂತೀವಿ ನಾವು ಕಂಸ ಅಂತೀವಿ. ಇದು ಬೇಕಾದ ತೊಗೋಬೋದು ನಾವು. ಇಲ್ಲಿ ನಮ್ಗೆ ಸುಮ್ಮನೆ ತಿಳಿಸ್ಲಿಕ್ಕೆ ಡಿ ಎ ಬಿ ಒಂದು ಕಂಸ ಅಂತ ತಿಳ್ಕೊಳ್ತೀವಿ. ಈಗ ಇದನ್ನು ನೋಡಿರಿ, ವೃತ್ತದ ಪರಿಧಿನೇ ಎಲ್ಲ ಕೂಡಿಸಿದ್ರೆ ನಮ್ಗೆ ಎಷ್ಟು ಡಿಗ್ರಿ ಸಮ ಆಗಿರ್ತದೆ, ಅದು 360 ಡಿಗ್ರಿಗೆ ಸಮ ಆಗಿರ್ತದೆ. ಈಗ ಇದ್ರ ಬದಲಿ ಏನು ಮಾಡಿ ವೃತ್ತದ ಪರಿಧಿ ಬದಲಿ 360 ಡಿಗ್ರಿ ಹಾಕಿದ್ದೀನಿ. ಇದು ಹಂಗೆ ಬರೆದಿದ್ದೀನಿ 2πr. ಕಂಸದ ಉದ್ದ ಅಥವಾ ಡಿ ಇ ಬಿ, ಇದು ಚಿತ್ರದಾಗ ನೋಡಿ ಡಿ ಇ ಬಿ ಅಂದ್ರೆ ಇದು ಪರಿಧಿ ಒಂದು ಭಾಗ. ಡಿ ಇ ಬಿ ಅಥವಾ ತೀಟ ಅಂತ ಅಂದರೆ ಈ ತೀಟ ಅಂದರೆ ಅದಕ್ಕೆ ಇದ್ರಲಿಂದ ಇದೇ ವೃತ್ತದಾಗಿರ್ತದೆ, ಈ ಕೇಂದ್ರದಿಂದ ಆಗಿರ್ತದೆ. ಅದಕ್ಕೆ ಇಲ್ಲೇ ನಾನು ತೀಟ ಅಂತ ತಿಳ್ಕೊಂಡಿದ್ದೀನಿ. ಸೇಮ್ ಹಿಂಗೆ ಇದು ಕಂಸ ಕೇಳಿದ್ರೆ ಅಂದ್ರೆ ತೀಟ 360 ಡಿಗ್ರಿ ಇಲ್ಲಿ 2 × 2πr ಮಾಡಬೇಕು. ಏರಿಯಾ ಕೇಳಿದ್ರೆ ಅಂದ್ರೆ πr² ಮಾಡಬೇಕು ಅಷ್ಟೇ. ಇನ್ನೊಂದು ಸೂತ್ರ, 4ನೇ ಸೂತ್ರ ಏನಾದ್ರೆ ಇಲ್ಲಿ ವೃತ್ತಖಂಡದ ವಿಸ್ತೀರ್ಣ ಅಂದರೆ ಈ ವೃತ್ತಖಂಡದ ವಿಸ್ತೀರ್ಣ ಎಷ್ಟದಂತ ಕೇಳಿದ್ರೆ ಇಲ್ಲೇನದು ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಅಭಿಮುಖ ಅಂದರೆ ತ್ರಿಭುಜದ ವಿಸ್ತೀರ್ಣ ಅಂಥೇಳಿ ಇವಿಷ್ಟು ಸೂತ್ರಗಳು ನೆನ್ಪಿಟ್ರೆ ಸಾಕು. ಈ ಲೆಕ್ಕಗಳು ನಾವೇನೋ ಬಿಡಿಸ್ಬೋದು ನೋಡ್ರಿ. ನೆಕ್ಸ್ಟ್ ಏನು ಮಾಡ್ತಿದ್ರೆ ಅಭ್ಯಾಸದ ಲೆಕ್ಕಗಳು ನಾವು ಬಿಡಿಸೋಣ ನೋಡ್ರಿ.